ಅವಿಲ್ಲ ಈ ಅವಾರ್ಡ್ ನ ಕೊಡೋದಕ್ಕೆ ನಾವು ವೆಲ್ಕಮ್ ಮಾಡ್ತಾ ಇದೀವಿ ಐ ಸ್ಪೆಷಲಿಸ್ಟ್ ಸರ್. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಈ ಅವಾರ್ಡ್ ತಗೊಂಡಿರೋದು? ತುಂಬ ಖುಷಿ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಅಭಿಲಾಷ್ ವಿಯರ್ ನಾನು ಫಸ್ಟ್ ಚಾನಲ್ ಮಾಡಿದ್ದು. ಪ್ಯಾಂಡಮಿಕ್ ಚೆನ್ನಾಗ್ತಾ ಇತ್ತು. ಅದಾದಮೇಲೆ ನಾನು ಸ್ಟಾಪ್ ಮಾಡಿದ್ದು. ಅದಾದಮೇಲೆ ನನಗೆ ಯೂಟ್ಯೂಬ್ ಕನ್ನಡಿಗ ಸ್ಟಾರ್ಟ್ ಮಾಡೋಕ್ಕೆ ನನಗೆ ಇನ್ಸ್ಪಿರೇಷನ್ ಅಂದರೆ ನಮ್ಮ ಸತೀಶ್ ಯಾಕಂದರೆ ನಾನು ಮತ್ತೆ ಇಂಗ್ಲೀಷ್ ಮತ್ತು ಹಿಂದಿ ಬೇರೆ ನಾನು ಮಿಕ್ಸ್ ಮಾಡ್ತಾರೆ ಎಲ್ಲ ಡೈಲಾಗ್ ಹೊಡಿತವ್ರೆ. ಹೇಳಿ ಮೇಡಮ್. ಏನು ಫಸ್ಟು ನಮ್ಮ ಕನ್ನಡ ಪಿಕ್ಚರು ಮಂಡ್ಯದಲ್ಲಿ ಓಡಿದ್ರೆ ಮಂಡ್ಯದ ಜನ ಮೆಚ್ಚಿದ್ರೆ ಮಾತಾಡಿ. ಮಂಡ್ಯದ ಜನ ಮೆಚ್ಚಿದ್ರೆ ಇನ್ನೆಲ್ಲ ಆಚೆ ಕಡೆ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ಜನ ಮೆಚ್ಚಿದಂಗೆ ಅಂತೆ. ನಿರಂಜನ್ ಫಿಲಮ್ ಮಂಡ್ಯದಲ್ಲಿ ಬಿಡೋಣ. 100 days ನಮ್ಗೆ ಪಿಕ್ಚರ್ ಅಂದ್ರೆ ಎಲ್ಲಾ ಕಡೆ ಓಡುತ್ತೆ, ಎಲ್ಲಾ ಪಬ್ಬಲ್ಲೂ ಸಿಗುತ್ತೆ ಇಡೀ ಪ್ರಪಂಚದಲ್ಲಿ. ಪಿಕ್ಚರ್ ಅಲ್ಲ ನಾವ್ ಹೇಳ್ತಿರೋದು. ಹೌದಾ? ನಾವ್ ಹೇಳ್ತಿರೋ ಫಿಲಂ ಪಿಕ್ಚರ್. ಹೌದಾ? ನಮ್ಗೆ ಗೊತ್ತಿರೋ ಆ ಪಿಕ್ಚರಪ್ಪ. ಪಿಕ್ಚರು ಇಲ್ಲ ಅಂದ್ರೆ ಟವರು. ಓಕೆ, ಈಗ ಎಲ್ಲ ಮುಗ್ದಿದೆ ಕೆಲಸಗಳು. ನಡೀರಿ ಈಗ ಟೆಂಟು ಇದೆಲ್ಲ ಸ್ವಲ್ಪ ಕ್ಲೀನಪ್ ಮಾಡಿಕೊಂಡು ಇಲ್ಲಿಂದ ನಾವು ಮೇನ್ ಇವತ್ತು ಬಂದಂಥ ಏನು ಕೆಲಸ ಇದೆಯಲ್ಲ ಆ ಮೇನ್ ಕೆಲಸ ನಾವು ಮುಗಿಸ್ಕೊಂಬರೋಣ ಅಂತೆ. ಓಕೆ, ಫೈನಲ್ ಆಗಿ ಈಗ ನಾವು ಮೈಸೂರು ಕಡೆ ಹೊರಡ್ತಾ ಇದ್ದೀವಿ. ಸತೀಶಣ್ಣ ಬಂದಿದ್ದಾರೆ. ರೈಲ್ವೆ ಸ್ಟೇಷನ್ಗೆ ಹೋಗಿ ಪಿಕ್ ಮಾಡಿಕೊಂಡು ಆಮೇಲೆ ನಾವು ನಮ್ಮ ಮೇನ್ ಸ್ಪಾಟ್ ಏನು ಪ್ರೋಗ್ರಾಮ್ ಇದೆಯಲ್ಲ ಆ ಪ್ರೋಗ್ರಾಮ್ ಜಾಗಕ್ಕೆ ಹೋಗ್ತೀವಿ. ಸೊ ನಾನೊಂದು ತುಂಬ ಎಕ್ಸೈಟ್ ಆಗಿದ್ದೀನಿ. ಲೈಫಲ್ಲಿ ಈ ಥರ ಏನೋ ಒಂದು ಫಸ್ಟ್ ಟೈಮ್ ಆಗ್ತಾಯಿದೆ ನಮ್ಮಿಬ್ಬರಿಗೂ. ಸೊ ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮಿಂದನೇ ನಮಗೆ ಈ ಒಂದು ಏನು ಕೊಡ್ತಾ ಇದ್ದಾರಲ್ವ, ಒಂದು ಏನಂದರೆ ಅಪ್ರಿಷಿಯೇಷನ್ ಏನು ಮಾಡ್ತಾ ಇದ್ದಾರೆ, ಇದೆಲ್ಲ ನಿಮ್ಮಿಂದನೇ. ಇದೇ ರೀತಿ ಸಪೋರ್ಟ್ ಮಾಡಿ. ನಾನು ಆ್ಯಕ್ಚುಲಿ ರೆಕಾರ್ಡ್ ಆಗೋಕ್ಕೆ ಅದು AC ಡಿಸ್ಟರ್ಬ್ ಆಗುತ್ತೆ ಅಂತ ಆಫ್ ಮಾಡಿದ್ದೀನಿ. ಹಂಗಾಗಿ ಫುಲ್ ಮುಖ ಎಲ್ಲ ಬೇದ್ಕೋತಾ ಇದೆ. ಸೊ ನಡೀತೀವಿ ಇವಾಗ ಸತೀಶಣ್ಣನ ಪಿಕ್ ಮಾಡಿ ನೆಕ್ಸ್ಟ್ ಕೆಲಸ ಮಾಡೋಣಂತೆ. ಓಕೆ, ಸೊ ಫೈನಲ್ ಆಗಿ ನಾವು ರೀಚ್ ಆಗಿದ್ದೀವಿ. ನಾನು ಹಿಮ ನೋಡ್ಬೋದು. ಇವತ್ತು ನಮ್ಮ ಟಾಪ್ ಬಾಕ್ಸ್ ಮಿಸ್ಸಿಂಗ್ ಇದೆ. ಹಾಗೆ ನಮ್ಮ ದರ್ಶನ್ ನಿರಂಜನ್ ಎಲ್ಲ ಆಲ್ರೆಡಿ ನಮಗಿಂತ ಜಲ್ದಿನೇ ಬಂದುಬಿಟ್ಟಿದ್ದಾರೆ. ಸೊ ಸತೀಶಣ್ಣ ಎಲ್ಲ ಆಲ್ರೆಡಿ ಮೇಲೆ ಬಂದಿದ್ದಾರಂತೆ, ಒಳಗಡೆ ಹೋಗಿದ್ದಾರೆ. ಹೋಗೋಣ ಬನ್ನಿ, ಈಗ ಹೋಗ್ಬಿಟ್ಟು ಎಲ್ಲರನ್ನೂ ಮಾತಾಡಿಸ್ಕೊಂಡು ಏನೋ ಕೊಡ್ತಾರಂತೆ ಇಸ್ಕೊಂಬರೋಣ. ಇಡ್ಬೋದು. ಇದು ಸ್ಟ್ಯಾಂಡ್ ಇಲ್ಲ, ನಿಮ್ಮದೇ ಸ್ಟ್ಯಾಂಡ್ ಇದೆ. ಇದರಲ್ಲಿ ತೊಗೊಳ್ಳಿ, ಗೇಟ ಕೊಡ್ತೀವಿ. ಸ್ಟ್ಯಾಂಡ್ ಇಲ್ಲ ಅಲ್ಲ, ಇಲ್ಲಿಂದ ಅಲ್ಲಿ 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 ಇಲ್ಲಿಂದ ಅಲ್ಲಿ ತೆಗಿಬೋದು. ಅಷ್ಟು ದೂರ ಆಗುತ್ತೆ. ಇಲ್ಲಿಂದ ಇದಕ್ಕೆ ದೀಪ ಹಚ್ಬೋದು. ಅವಾರ್ಡ್ ರೆಡಿ ಆಗಲಿ. ವಿತ್ ಅವಾರ್ಡು ಸ್ಟೇಜಲ್ಲಿರೋರು ಯಾರು? ಕಿರಣ ಖುಷಿ ಆಗ್ತಾ ಇದೆ. ನಾನು ಯೂಟ್ಯೂಬರೇ, ನನಗೂ ಯಾವುದಾದ್ರೂ ಅವಾರ್ಡ್ ಏನಾದರೂ ಮಾಡಿದ್ದಾರೆ. ತುಂಬಾ ಸಂತೋಷ. ಒಳ್ಳೆ ಕೆಲಸ ನೀವು ಮತ್ತೆ ನಿಮ್ಮ ವೈಫ್ ಇಬ್ಬರಲ್ಲಿ ಒಬ್ರು ತಗೊಂಡ್ರು ಒಂದೇ ತಾನೆ. ಅರ್ಧ ನಾಗೇಶ್ವರ ಅವರು ನೀವು. ಕೋಟಿ ತುಂಬಾ ಒಳ್ಳೇದಾಯ್ತಿಲ್ಲ ಅಂದ್ರೆ ಅವಾರ್ಡ್ ತಗೊಂಡು ನಾನು ಮನೆಗೆ ಹೋದ್ರೆ ಕಣ್ಣು ಕೆಂಪಾಗಿರ್ತಿತ್ತು. ಇರ್ಲಿ, ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಸಮುದ್ರ. ಅದರಲ್ಲಿ ಬಹಳಷ್ಟು ಹನಿಗಳಿದಾವೆ. ಯೂಟ್ಯೂಬರ್ಸ್ ಅನ್ನೋಂತಕ್ಕಂಥ ಬಹಳಷ್ಟು ಹನಿಗಳಿದಾವೆ. ಅದರಲ್ಲಿ ಒಂದು ಹಣಿನ ಎತ್ತಿ ಅದಕ್ಕೆ ಒಂದು ಅವಾರ್ಡ್ ಅಂತ ಕೊಟ್ಟಿದ್ದೀರಾ. ಇದೇ ತರ ಬಹಳಷ್ಟು ಮತ್ತಿನ ಹನಿಗಳಿದಾವೆ. ಅವ್ರಿಗೆ ಇದನ್ನ ನಾನು ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ಫೀಮೇಲ್ ನಾನು ಏನೂ ಮಾಡೋಕ್ಕಾಗಲ್ಲ, ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಿದ್ದಾಗ ಏನೂ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿದಾಗ ನಮಗಂತ ಸಿಕ್ಕಿದ್ದು ಒಂದು ಪ್ಲಾಟ್ಫಾರ್ಮ್ ಅಂದರೆ ಇದೊಂದು ಯೂಟ್ಯೂಬು.
ಅವರು ಅದರಲ್ಲಿ ಸತತವಾಗಿ ಅವ್ರ ಹಾಬಿಗೆ ಅಂತ ಅವ್ರ ಲೈಫ್ನ ಫೋನಲ್ಲಿ ಮೆಮೊರಿಲಿ ಏನೋ ಇಟ್ಕೊಳಕ್ ಆಗದೇ ಇದ್ದಂಥ ಫೂಟೇಜ್ಗಳನ್ನ ಹಾಕೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬ್ಗೆ ಆಗ್ತಾ ಆಗ್ತಾ ಒಂದು ಚಾನಲ್ ಡೆವಲಪ್ ಆಯಿತು. ಅದನ್ನ ಎಷ್ಟೋ ಜನ ನೋಡಿ ಸಹಕಾರ ಮಾಡಿದ್ರು, ಕಮೆಂಟ್ ಹಾಕಿದ್ರು. ಅವ್ರದ್ದೊಂದು ಲೈಕ್, ಒಂದು ಶೇರ್, ಎಷ್ಟೋ ಜನ ಕಮೆಂಟ್ಸು ಹಾಕ್ತಾರೆ, ಒಂದು ಲೈಕ್ ಶೇರ್ಗೋಸ್ಕರ ಏನೆಲ್ಲ ಮಾಡ್ತಿರೋ ಅಂತ. ಅದೊಂದು ಲೈಕು ಮತ್ತೆ ಆ ಶೇರ್ ಅನ್ನೋದು ಎಷ್ಟು ಪವರ್ಫುಲ್ ಇದೆ ಅನ್ನೋದು ಒಬ್ರು ಕೆರಿಯರ್ನೇ ರೆಡಿ ಮಾಡ್ತು ಇದರಲ್ಲಿ. ಅಷ್ಟು ಶಕ್ತಿ ಇರತಕ್ಕಂಥ ಲೈಕು ಕಮೆಂಟ್ಸ್ನ ಎಷ್ಟೋ ಜನ ಸೇರಿ ಒಂದು ಒಳ್ಳೆ ಕೆಲಸಕ್ಕೆ ತಗೊಡ್ತೀರಾ. ನಾವು ಒಬ್ಬರೇ ಒಳ್ಳೆ ಕೆಲಸ ಮಾಡ್ತಿದೀವಿ ಅಂತ ಹೇಳ್ತಿಲ್ಲ, ಸುಮಾರು ಜನ ಮಾಡ್ತಾ ಇದ್ದೀರಾ. ಆ ಥರ ಸುಮಾರು ಜನ ಒಳ್ಳೆ ಕೆಲಸ ಮಾಡೋರಿಗೆ ಅಂತ ಶೇರು ಮತ್ತೆ ಲೈಕ್ಸ್ ಕೊಟ್ಟಾಗ ಈ ಥರ ಒಬ್ಬರ ಕೆರಿಯರು ಸೃಷ್ಟಿಯಾಗುತ್ತೆ. ಇಷ್ಟೇ ಎಲ್ಲ ಪೂಜಾ ಕೆ ರಾಜವ್ರನ್ನ ನೋಡ್ತಾ ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಅವರ ಚಾನಲ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ಕೂಡ ತುಂಬಾ ಸ್ಟ್ರಗಲಲ್ಲೇ ಯೂಟ್ಯೂಬ್ ಚಾನಲ್ನ ರೆಡಿ ಮಾಡಿದವರು. ಇವತ್ತು ಕೂಡ ಪ್ರತಿದಿನ ಹಗಲು ರಾತ್ರಿ ಕೆಲಸ ಮಾಡ್ತಾನೆ ಇದ್ದಾರೆ. ಫಸ್ಟ್ ಅವ್ರಿಗೆ 100K ಹತ್ತತ್ರ ಬರ್ತಾ ಇದೆ. 100K ಅದೇ ಫಸ್ಟ್ ಅವಾರ್ಡ್ ಅವ್ರ ಲೈಫಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಏನು ಕನ್ನಡ ಯೂಟ್ಯೂಬ್ ಅವಾರ್ಡ್ ಸಿಕ್ಕಿದೆ, ಇದು ನಿಜವಾಗ್ಲೂ ತುಂಬಾ ಖುಷಿ ಪಡೋಂಥ ವಿಷಯ. ಇಂಥ ಒಂದು ವೇದಿಕೆನ ಸೃಷ್ಟಿ ಮಾಡಿ ಒಂದು ಆರ್ಗನೈಸ್ ಮಾಡಿ ಈ ಆರ್ಗನೈಸರ್ಸ್ಗಳಿಗೆ ಮತ್ತೆ ಸ್ಪಾನ್ಸರ್ಸ್ಗಳಿಗೆ ನಿಜವಾಗ್ಲೂ ಧನ್ಯವಾದಗಳು ಹೇಳಬೇಕು. ಏನಾದರೂ ಇಂಥದ್ದೊಂದು ಮೊದಲ ಒಂದು ಪ್ರಯತ್ನನ ಈ ಮಾಡ್ತಿರೋರಿಗೆ ಅವಕಾಶ ಮಾಡಿಕೊಟ್ಟು ಇದೊಂದು ಮೊದಲನೇ ಅವಕಾಶ ಮಾಡಿರೋದ್ರಿಂದ ಮುಂದಿನ ಏನು ವರ್ಷದಿಂದ ಬಹಳಷ್ಟು ಯೂಟ್ಯೂಬರ್ಗಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಯ್ತು. ನನಗೆ ಕೊಟ್ಟಿದ್ದೀರಾ ಗೊತ್ತಿಲ್ಲ ಅಂತ ಬೇಜಾರೇನಾಗಲಿಲ್ಲ. ನಿಜವಾಗ್ಲೂ ಅವರು ನಮ್ಮ ಶ್ರೀಮತಿಯವ್ರಿಗೆ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಆಕ್ಚುಲಿ. ಯಾಕೆಂದ್ರೆ ನಾಳೆ ದಿನ ಇನ್ನೂ ಅವ್ರಿಗೆ ಮೋಟಿವೇಶನ್ ಸಿಕ್ಕಿದ್ರೆ, ಇನ್ನೊಂದು ನಾನು ಮಾಡಿದ್ದು ಒಳ್ಳೆ ಕೆಲಸ ಏನು ಅಂದ್ರೆ 4 ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೆ. ನಾನು ಮಾಡುವಾಗ ಇದರಿಂದ ಏನ್ ಮಾಡೋಕ್ಕಾಗುತ್ತೆ ಅಂತ ಎಲ್ಲರೂ ಒಂದೊಂದ್ಸರಿ ನಗ್ತಾ ಇರೋದು, ಆ ಥರ ಸಿಚುವೇಶನ್ಗಳು ಬರ್ತಾ ಇತ್ತು. ಅವಾಗ ನಾನು ಮಾಡಿದ ಒಂದು ಮೊದಲನೇ ಕೆಲಸ ಅಂದ್ರೆ ನಮ್ಮ ಶ್ರೀಮತಿಯವ್ರನ್ನ ನನ್ನ ಜೊತೆ ಸೇರಿಸ್ಕೊಂಡ್ಬಿಟ್ಟು ಯೂಟ್ಯೂಬ್ ಕಂಟೆಂಟ್ ಮಾಡಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಅವಾಗ್ಲಿಂದ ಅವ್ರು ಶುರು ಮಾಡಿ ನೋಡಿ ಅವ್ರದ್ದೊಂದು ಕೆರಿಯರ್ ರೆಡಿ ಆಗಿದೆ. ಜಾಸ್ತಿ ಮಾತಾಡಕ್ ಹೋಗಲ್ಲ, ನಾನು ಮೈಕ್ ಕೊಟ್ರೆ ಮೈಕಾಸುರ, ಮಾತಾಡ್ತಾ ನಿಮ್ಮ ಸಮಯ ಎಲ್ಲ ತಿಂದ್ಬಿಡ್ತೀನಿ. ಇಷ್ಟು ಹೇಳ್ತಾ ಥ್ಯಾಂಕ್ ಯು ಹೇಳ್ತಾ ಎಲ್ಲರಿಗೂ ನನ್ನ ಒಂದು 5, 6, 7, 8 ಮಾತುಗಳನ್ನ ಮುಗಿಸ್ತೀನಿ. ಮೈಸಾಸುರನ ಊರಲ್ಲಿ ಮೈಕಾಸುರ ಬಂದಿದ್ದಾರೆ. ಬನ್ನಿ ಜೋರಾದ ಚಪ್ಪಾಳೆ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಐ ಸ್ಪೆಷಲಿಸ್ಟ್ ಡಾಕ್ಟರ್ ಚೇತನ್ ಸರ್ ಅವರು ಈ ಅವಾರ್ಡ್ ನ ಕೊಡೋದಕ್ಕೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಐ ಸ್ಪೆಷಲಿಸ್ಟ್ ಲಿಂಗರಾಜು ಮತ್ತೆ ಶ್ರೀಮತಿ ಶೈಲಜಾ ಲಿಂಗರಾಜ್ ಅವ್ರನ್ನ. ಕ್ಯಾಂಪೈನ್ ಕನ್ನಡಿಗ ಕನ್ನಡಿಗ Smile, please.
ಸರ್ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಈ ಅವಾರ್ಡ್ ತಗೊಂಡಿರೋದು? ತುಂಬ ಖುಷಿ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಅಭಿಲಾಷ್ ವಿಯರ್ ಅಂತ ನಾನು ಫಸ್ಟ್ ಚಾನಲ್ ಮಾಡಿದ್ದು. ಪ್ಯಾಂಡಮಿಕ್ ಚೆನ್ನಾಗ್ತಾ ಇತ್ತು. ಅದಾದಮೇಲೆ ನಾನು ಸ್ಟಾಪ್ ಮಾಡಿದ್ದು. ಅದಾದಮೇಲೆ ನನಗೆ ಕ್ಯಾಂಪಿಂಗ್ ಕನ್ನಡಿಗ ಸ್ಟಾರ್ಟ್ ಮಾಡೋಕ್ಕೆ ನನಗೆ ಇನ್ಸ್ಪಿರೇಷನ್ ಅಂತ ನಾನು ಸತೀಶ್ ಯಾಕಂದರೆ ನಾನು ಮುಂದೆ ಇಂಗ್ಲೀಷ್ ಮತ್ತು ಹಿಂದಿ ಬೇರೆ ನಾನು ಮಿಕ್ಸ್ ಮಾಡ್ತಾರೆ ಎಲ್ಲ ಆಲ್ ಓವರ್ ಎಲ್ಲ ಥರದ್ದು ಯೂಸ್ ಮಾಡ್ತಾರೆ. ಸತೀಶ್ ನಾನು ಯಾಕೆ ಅರ್ಕವ್ ಮಾಡಿ ಇಷ್ಟು ಗೊತ್ತಾಗ್ತಿಲ್ಲ ಅಂದರೆ ಪ್ಯಾಂಡಮಿಕ್ ಟೈಮಲ್ಲಿ ನಾನು ಒಂದು 2 ವರ್ಷ ವಿಡಿಯೋ ಮಾಡಿದ್ರೆ ಡ್ರಾಪ್ ಆಗಿಬಿಟ್ಟಿದ್ದೆ. ಅವಾಗ ಅಂದರು ಏನೋ ನಿಮ್ಮಲ್ಲಿ ಏನಾದರೂ ಯೂನಿಕ್ ಇರುತ್ತೆ, ಪ್ರತಿಯೊಬ್ಬರು ಮಿಕ್ಸಿಂಗ್ ಇರುತ್ತೆ, ಏನಾದ್ರು ಟ್ರೈ ಮಾಡಿ ಥಿಂಕ್ ಮಾಡಿ ಅಂತ ಹೇಳಿದಾಗ ನನಗೆ ಇದೊಂದು ಕ್ಯಾಂಪಿಂಗ್ ಕನ್ನಡಿಗ ಅನ್ನೋ ಒಂದು ಯೂನಿಕ್ ಅನ್ನಿಸ್ತು. ಯಾಕಂದರೆ ಈ ಕಡೆ ನಾರ್ತ್ ಸೈಡ್ ಇರ್ಬೋದು ಮತ್ತು ಫಾರಿನರಲ್ಲಿ ಏನಂದರೆ ಒಂದು ವೆಕೇಷನ್ ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲಿ ಕಂಪ್ಲೀಟ್ 2 ತಿಂಗಳು 3 ತಿಂಗಳು ಇರ್ಬೋದು. ಅವರು ಕಂಪ್ಲೀಟ್ ಫ್ಯಾಮಿಲಿ ಕರ್ಕೊಂಡು ಹೊರಗಡೆ ಹೋಗಿ ಕ್ಯಾಂಪ್ ಹಾಕೊಂಡು ಅಲ್ಲೇ ಅಡುಗೆ ಮಾಡಿ ಎಂಜಾಯ್ ಮಾಡ್ತಾರೆ. ಸೊ ನಾನು ಒಂದು ಸ್ಟಾರ್ಟ್ ಮಾಡಿದ್ವಿ ಮತ್ತು ನಮ್ಮ ವೈಫ್. ಸೊ ನಂದು ಕ್ಯಾಂಪಿಂಗ್ ಅಂದರೆ ಇವತ್ತು ಕುಕಿಂಗ್ ಅದರೆಲ್ಲ ಕಂಪ್ಲೀಟಾಗಿ. ಸೊ ಇದರಲ್ಲಿ ನನಗೆ ಆಲ್ಮೋಸ್ಟ್ 90% ಸರಿ ನಮ್ಮ ವೈಫ್ಗೆ ನಾನು ಕೂಡ ಇಷ್ಟಪಡ್ತೀನಿ. ಯಾಕಂದರೆ ನಾನು ಜಸ್ಟ್ ಡ್ರೈವ್ ಮಾಡ್ತೀನಿ, ಟೈಮ್ ಹಾಕ್ತೀನಿ, ಅಲ್ಲಿ ಬೇರೆ ಎಲ್ಲ ಚೆನ್ನಾಗಿ ಬರೋ ಥರ ಸಜೆಷನ್ಸ್ ಕೊಟ್ಟು ಇದು ಸರಿ ಇಲ್ಲ, ಅದು ಸರಿ ಇದೆ, ಅದನ್ನು ತೆಗೀರಿ, ಇದನ್ನು ಆ್ಯಡ್ ಮಾಡಿ ಅಂತ ಹೇಳೋದೆಲ್ಲ ಬೇರೆ. ಸೊ ಥ್ಯಾಂಕ್ ಯು. ಸರ್ ನೀವು ಈ ಅವಾರ್ಡ್ ಯಾರಿಗೆ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀರಾ? ಈ ಅವಾರ್ಡ್ನ ಫಸ್ಟ್ ನಾನು ಯಾರು ನಮ್ಮ ವ್ಯೂವರ್ಸ್ ಇರ್ಬೋದು, ಚಿಕ್ಕ ಚಾನಲ್ ಆಗಿದ್ರು ಸಪೋರ್ಟ್ ಮಾಡಿ ಯೂನಿಕ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ನ ಈಗ ಡೆಡಿಕೇಟ್ ಮಾಡ್ತೀನಿ. ಎರಡನೇದಾಗಿ ನಾನು ನಮ್ಮ ಸತೀಶ್ ಅಣ್ಣಗೆ ಡೆಡಿಕೇಟ್ ಮಾಡ್ತೀನಿ. ಮೂರನೇದಾಗಿ ನಮ್ಮ ವೈಫ್ ಡೆಡಿಕೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಶಮಿತಾ ಅವ್ರಿಗೆ ಇದನ್ನು ಗುರುತಿಸಿ ನಮಗೆ ಇದನ್ನು ಅವಾರ್ಡ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ಹಾಗೆ ಇದೇ ರೀತಿ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಕನ್ನಡದಲ್ಲಿ, ಅವರೆಲ್ಲ ಗುರುತಿಸಿ ಅವರ ಹೆಸರುಗಳನ್ನು ಇನ್ನೂ ದೊಡ್ಡದಾಗಿ ನೀವು ಸೆಲೆಬ್ರೇಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಅವಾರ್ಡ್ ನೀವು ಕೊಟ್ಟಿದ್ದು? ಇದಕ್ಕೆ ಗೆಸ್ಟ್ ಆಗಿ ನೀವು ಬಂದಿದ್ದೀರಾ? ಈಗ ಏನು ಪುನೀತ್ ಅವರು ಇಷ್ಟೆಲ್ಲ ಮಾಡಿ ಈ ಥರ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಎಲ್ಲರೂ ಸರ್ ಜೋರಾಗಿ ಚಪ್ಪಾಳೆ ಹೊಡಿಬೇಕಾದ್ರೆ ಅವ್ರಿಗೆ ಮುಗಿಸ್ಬೇಕು. ಮತ್ತೆ ಹೇಳ್ತಾ ಇದ್ರು ಎಲ್ಲೆಲ್ಲೋ ನಾವು ಕ್ಯಾಂಪೈನ್ ಮಾಡಿ ಅಲ್ಲಿ ನಾವೆಲ್ಲ ಯೂಟ್ಯೂಬ್ ಇದು ಮಾಡ್ತೀವಿ ಅಂತೇಳಿ, ಅದು ಈಸಿ ತಿಂಗಲ್ಲ, ಅದೆಲ್ಲ ಹೋಗಿ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಮತ್ತೆ ಇದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚೆಚ್ಚು ಇದಾಗಲಿ ಅಂತ ಹೇಳ್ತಾ, ಅದರಲ್ಲೂ ಕನ್ನಡ ಯೂಟ್ಯೂಬ್ ಚಾನಲ್ ಚೆನ್ನಾಗಾಗಲಿ ಅಂತ ಹೇಳ್ತಾ ಏನೆಲ್ಲ ಈಗ ಸೇರಿದ್ದೀರಿ, ಏನಿವತ್ತು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಹೇಳುವ. ಕಂಗ್ರ್ಯಾಚುಲೇಷನ್ ಇಬ್ರಿಗೂ. ಕಂಗ್ರ್ಯಾಚ್. ಐ ಹೋಪ್ ನೀವೆಲ್ಲ ಖುಷಿ ಪಟ್ಟಿದ್ದೀರಾ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನಮಗೋಸ್ಕರ ಇಲ್ಲಿ ತನಕ ಬಂದಿದ್ದಕ್ಕೆ, ನನ್ನ ಕನಸನ್ನ ನೀವೆಲ್ಲ ನನಸು ಮಾಡಿದ್ದೀರಾ. ನಿಮಗೆಲ್ಲ ಹೆಂಗೆ ಪ್ರೀತಿಸಬೇಕು ನನಗೆ ಗೊತ್ತಿಲ್ಲ. ನಾನು ನಿಮ್ಮೆಲ್ಲರ ಕಾಲ್ಗೆ ಬಿದ್ದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಲಿ. ಸೊ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಹೇಳ್ತೀನಿ, ಇದನ್ನು ಸ್ಟೆಪ್ ತಗೊಂಡಾಗ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನೋಡ್ಕೊಂಡು ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀನಿ, ಯಾಕೆಂದರೆ ಮತ್ತಿನ್ನೊಂದು ವರ್ಷ ಬೇಕು ಮಾತಾಡೋಕ್ಕೆ. ನಾನು ಅಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತೀನಿ. ಇದನ್ನು ಫಸ್ಟ್ ಇನಿಷಿಯೇಟ್ ತಗೊಂಡಾಗ ನನಗೆ ಫೋನ್ ಮಾಡಿದ್ದು ಪವನ. ಫೋನ್ ಮಾಡಿದ್ರು. ನಾನು ಅವತ್ತು ಪೂಜೆ ಗುರುವಾರ ಉಪವಾಸ ಇರ್ತೀನಿ, ಪೂಜೆ ಹೋಗ್ಬಿಟ್ಟು ಕೂತಿದೆ. ಸೂಪರ್ ಪವರ್, ಒಳ್ಳೆ ಕೆಲಸ ಮಾಡಿದ್ದೀವಿ. ಯಾರು ಗೊತ್ತಿಲ್ಲ, ಒಬ್ಬ ಯೂಟ್ಯೂಬರ್ ಗೊತ್ತಿಲ್ಲ, ಏನು ಮಾಡಬೇಕು. ಅವಾಗ ಹಿಂಗಾಗಿದೆ ಪವನ್ ಫೋನು. ಒಂದು ಪವನ್ ಫೋನು ಇವತ್ತು ಈ ಕಾರ್ಯಕ್ರಮಕ್ಕೆ ಶಕ್ತಿ. ಅದು ನನ್ನ ಪವನ್ ವಸಿಷ್ಠ ಪವನ್. ಶುರುವಾಗಿದ್ದು ನಮ್ಮ ಬಾಂಡು, ನಮ್ಮೊಂದು ಬಾಂಡ್ ಇದೆ, ನಮ್ಮ ಲೇಡಿ ಬಾಂಡ್. ಸೊ ಅವರೇ ಮಿಸ್ ಕುಮಾರಿ ಅಂತ ಹೇಳೋರೆ, ಕುಮಾರಿ ಪಯಣವಿ ಸ್ವಾತಿ ಅವರು ಕೊಟ್ಟಂಥ ಇನಿಷಿಯೇಟು. ಅದಾದಮೇಲೆ ಜೊತೆಗೆ ನನ್ನ ಟ್ಯೂಬ್ ಗಿರಿಯಣ್ಣ ಬದಲಾಗತ್ತವರು, ಟ್ಯೂಬ್ ಗಿರಿಯಣ್ಣ ಆಗಿರ್ಬೋದು, ಮತ್ತು ನಮ್ಮ ಐಪರ್ಗೇಟ್ ಆಗಿರ್ಬೋದು, CK ಅವರಾಗಿರ್ಬೋದು, ಇವರೆಲ್ಲ ನಾನು ತುಂಬ ಚೆನ್ನಾಗಿ ಕರ್ಕೊಂಡಿದ್ದಾರೆ ಈ ಕಾರ್ಯಕ್ರಮನ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಎಷ್ಟೊಂದು ಜನ ನಮ್ಮ ಲಿಕ್ಕಿ ಶೆಟ್ಟಿ ಅಂತೂ ನಾನೇನು ಹಾಕಿದ್ರೆ ಬೈ ಒಳ್ಳೇದಾಗಲಿ, ನಿಮಗೆ ನಾನು ಏನು ಇನಿಷಿಯೇಟ್ ಮಾಡಿದ್ರು ಒಳ್ಳೇದಾಗಲಿ, ಫೈನ್ ಸೂಪರ್. ಅದರಲ್ಲೂ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂತಂದರೆ ಮಾಯಾಲಕ. ನನ್ನ ಹೆಂಡತಿ ಬೆಳಗ್ಗೆದ್ರೆ ಮಾಯಾಲಕ, ಸಂಜೆದ್ರೆ ಮಾಯಾಲಕ. ಹೆಂಗೆ ನೋಡ್ತೀಯ, ನನ್ನ ಫೇವ್ರೇಟ್ ಕಣ. ಹೌದಾ, ಆಯ್ತು ಕರ್ಸೋಣ ಅಂತ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಪಾಪ ಅವ್ರು ತುಂಬ ಗರ್ಭಿಣಿ, ಅವರು ಇಲ್ಲಿ ತನಕ ಬಂದು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
ಇದನ್ನ ಯಾವತ್ತು ಅಲ್ಲ, ಇಲ್ಲಿ ಯಾರು ಬಂದಿರೋದು ನಿಮ್ಮೆಲ್ಲ ಈ ಋಣನ ನಾನು ಯಾವತ್ತೂ ಮರೆಯಲ್ಲ. ಮಹಾಲಕ್ಷ್ಮಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಚಾಂಪಿಯನ್ ಕನ್ನಡಿಗ ಜೋಡಿ ಇದೆ. ಸೊ ಐ ಥಿಂಕ್ ಸ್ಪೆಷಲಾಗಿ ನಿಮ್ಮನ್ನ ಟ್ರೀಟ್ ಮಾಡೋಕ್ಕಾಗಿಲ್ಲ ನಾನು ಯಾರು, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನಿಮ್ಮಿಬ್ಬರು ಭಾಳ ಖುಷಿ ಆಯಿತು. ಆಮೇಲೆ ಹಂಗೇನೆ ನಾನೆಲ್ಲ ನಮ್ಮ ರಾಕ್ಸ್ ಇದ್ದಾರೆ ಪಕ್ಕದಲ್ಲಿ, ಏನಾರ ಏನೋ ಒಂದು ಮಾಡೋಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರು ಅವರು. ಏನೋ ಮಾಡ್ತಿದ್ಯಾ ಗುರು, ನೀನು ಇನಿಷಿಯೇಟ್ ಮಾಡ್ತಿದ್ಯಾ ಮಾಡು, ಎಲ್ಲ ಬರೀ ಕಾಲೇಜವರು ಇರ್ತಾರೆ, ಬಟ್ ಅದನ್ನ ಇನಿಷಿಯೇಟ್ ಮಾಡೋರು ಯಾರು ಇರಲ್ಲ. ಸೊ ಅಂಥ ಒಂದು ಸ್ಟೆಪ್ನ ಕೊಟ್ಟವರು ನನಗೆ ನಮ್ಮ ರಾಕ್ ಸ್ಟುಡಿಯೋ ರಾಘವೇಂದ್ರನ. ಸೊ ಜೊತೆಗೆ ನಾನು ಹೆಂಡ್ತಿ, ನಾನು ಹುಚ್ಚಿನ ಥರ ಏನಾರ ಬೆಳ್ಕೊತಾ ಇರಲಿ, ಏನಾರ ಪಡ್ಕೊತಾ ಇರಲಿ, ರಾತ್ರಿ 2 ದಿನ ನಿದ್ದೆನೇ ಮಾಡಿರಲ್ಲ ನಾನು. ಮತ್ತೆ ಇಲ್ಲಿ ಕೆಲಸ ಮಾಡ್ತೀನಿ, ಡ್ಯೂಟಿ ಕೊಟ್ಟೋಗ್ಬಿಟ್ಟಿರ್ತೀನಿ, ಮತ್ತೆ ಅಲ್ಲಿಂದ ಬಂದು ಮತ್ತೆ ಕೆಲಸ ಮಾಡ್ತಾ ಇರ್ತೀನಿ. ಹುಚ್ಚು ಥರ ಕೆಲಸ ಮಾಡುವಾಗ ನನ್ನ ಹೆಂಡ್ತಿ ನನಗೆ ಎಲ್ಲ ಥರ ಸಪೋರ್ಟ್ ಮಾಡಿ ಕಳಿಸೋರು ನನ್ನ ಹೆಂಡ್ತಿ. ಸೊ ಇವತ್ತು ಏನೇ ಹೇಳಿದ್ರು ನನ್ನ ಹೆಂಡ್ತಿ ಮಾತ್ರ. ಆಮೇಲೆ ಹರ್ಷವರ್ಧನ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಗೇನ್. ತುಂಬ ಜನ ಬಂದಿದ್ದೀರಾ. ಆಮೇಲೆ ಎಲ್ಲಕ್ಕಿಂತ ಸ್ಪೆಷಲ್ ಥ್ಯಾಂಕ್ಸ್ ಯಾರಿಗೆ ಗೊತ್ತಾ? ನನ್ನ ತೇಜಸ್ಗೆ. ನನ್ನ ತೇಜಸ್ ಇಲ್ಲ ನನಗೆ ಗೊತ್ತಿಲ್ಲ, ಎಲ್ಲ ನನ್ನ ತೇಜಸ್ಗೆ ಸಪೋರ್ಟ್ ಥ್ಯಾಂಕ್ಸ್ ಹೇಳಬೇಕು. ಅದಲ್ಲದೆ ಜೊತೆಗೆ ಇನ್ನೊಬ್ರು ಇದ್ದಾರೆ ನನಗೆ ಯಾವಾಗಲೂ ಬ್ಯಾಕ್ ಬೋನು. ಅವ್ರು ಯಾರು ಗೊತ್ತಾ? ದಚ್ಚು ಅಂತ ಹೇಳಿದ್ರು, ಒಬ್ಬರು ಮೈಸೂರು ದಚ್ಚು. ದರ್ಶನಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ದರ್ಶನಣ್ಣ. ಆಮೇಲೆ ನಮ್ಮ ಸತೀಶ್ ಹಿರೇಗೌಡ, ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಪ್ರಮೋಷನ್ ಮಾಡಲಿಲ್ಲ ಇಲ್ಲಿ, ಫಿಲಿಮ್ ಪ್ರಮೋಷನು. ಬಟ್ ಇಲ್ಲಿ ಏನೈತೆ ಅದಷ್ಟಕ್ಕೆ ಸ್ಟಿಕ್ ಆನ್ ಆಗಬೇಡಿ. ವಿಜುವಲ್ ಟ್ರೀಟು ದೇವರನ್ನೇ ಬ್ಯೂಟಿಫುಲ್ಲಾಗಿ ಕೊಡ್ತೀನಿ. ಯಾಕೆಂದರೆ ನಾನೇ ಕೆಲಸ ಮಾಡೋದ್ರಿಂದ ಇಲ್ಲಿ ಏನು ಮಿಸ್ಟೇಕ್ಸ್ ಆಗೈತೆ ಅದು ಯಾವುದೂ ನಿಮಗೆ ಅಲ್ಲಿ ಆನ್ಲೈನಲ್ಲಿ ತೋರಿಸಲ್ಲ. ಇದನ್ನು ಬ್ಯೂಟಿಫುಲ್ಲಾಗಿ ಕಟ್ಕೊಡ್ತೀನಿ, ಇದನ್ನು ತುಂಬ ಚೆನ್ನಾಗಿ ಕಟ್ಕೊಡ್ತೀನಿ. ಜೊತೆಗೆ ಭಜನ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನಾನು ಕಾಯ್ತಾ ಇದ್ದೆ, ಸೋಮಣ್ಣನ ಹತ್ರ ಮಾತಾಡಿದ್ದೆ. ನನ್ನ ಸೋಮಣ್ಣ ಭಾಳ ಆತ್ಮೀಯರು, ನೀವಿಬ್ಬರು ಜೋಡಿ ಸೂಪರ್, ಹಿಂಗೆ ಇರಲಿ. ಆಮೇಲೆ ಹೇಮಂತಣ್ಣ, ಥ್ಯಾಂಕ್ ಯು. ನಮ್ಮ ಪ್ರಸಾದ್ ಜಾಕಿಯವರೆಲ್ಲ ಕಾಣೆ ಆಗ್ಬಿಟ್ಟವ್ರೆ, ಊಟ ಮಾಡ್ತಾರೆ. ಊಟ ಮಾಡಿ ಮತ್ತೆ ಸಿಗ್ತೀನಿ. ಆಮೇಲೆ 16 ವಂಡರ್ಲಸ್ಟ್ ನಿತಿನಣ್ಣ, ಥ್ಯಾಂಕ್ ಯು. ಅರವಿಂದಣ್ಣ ಬಂದಿದ್ದಾರಾ? ಅರವಿಂದಣ್ಣ, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ಇಲ್ಲಿ ನನ್ನ ಜೊತೆ ಸಪೋರ್ಟ್ ಮಾಡಿರೋಂಥ ಎಲ್ರಿಗೂ, ಇವರಿಬ್ಬರು ಪಾಪ ಆ್ಯಕ್ಚುಲಿ ನಾನು ಯಾರು ಅಂತಲೇ ಗೊತ್ತಿಲ್ಲ ಇವರಿಬ್ಬರಿಗೆ. ಇವರಿಬ್ಬರಿಗೆ ನಾನೇನೋ ಒಂದು ಮಾಡ್ತೀನಿ ಅಂತ ಅಂದಾಗ, ಅಣ್ಣ ನೀನು ಮಾಡ್ತಿದ್ಯಾ, ನೀನು ಮಾಡು, ನೀನು ಗೆಲ್ಲೋ ಅಂತ ಬಂದು ನನ್ನ ಜೊತೆ ಬಂದು ನಿಂತವರು. ಏನೂ ಅಪೇಕ್ಷೆ ಪಟ್ಟಿಲ್ಲ ನನ್ನಿಂದ, ಬಂದು ನಿಂತವರು. ಎಲ್ಲರೂ ಹೇಳಿದ್ರು ಪುನೀತ್ ನಮಸ್ಕಾರ ಅಂತ. ಹೌದು, ಹೊಸ ಪ್ಲ್ಯಾನ್ಸು ಈ ಕನ್ನಡ ಯೂಟ್ಯೂಬರ್ಸ್ ಅವ್ರನ್ನ ಯಾವ ಥರ ಎಲ್ಲ ತೋರಿಸ್ಬೋದು ನಾವು ಜನಗಳಿಗೆ, ಆ ಥರದ್ದೆಲ್ಲ ತುಂಬ ಐಡಿಯಾಸ್ ಇತ್ತು. ಆಮೇಲೆ ಈ ಥರ ಸೈಕಲ್ ಅಂಬಾರಿ ಮಾಡಬೇಕು, ಆಮೇಲೆ ಇನ್ನೊಂದು ಮನೆ ಶಾಸ್ತ್ರ ಹೇಳೋ ಥರ ಪ್ಲ್ಯಾನ್ಸು, ತುಂಬ ಥರ ಪ್ಲ್ಯಾನ್ಸ್ ಇತ್ತು. ಬಟ್ ಸಮಯ ಜೊತೆಗೆ ಸಪೋರ್ಟ್ ಇಲ್ಲದೇ ಇರೋ ಕಾರಣ ಅದು ಯಾವುದನ್ನು ವರ್ಕೌಟ್ ಮಾಡೋಕ್ಕಾಗಿಲ್ಲ. ಇದೇ ಥರ ನಂದು ಇನ್ನೆರಡು ಯೂಟ್ಯೂಬ್ ಇನ್ನೊಂದೆರಡು ಆಮೇಲೆ ಈ ಜೊತೆ ಇನ್ನೊಂದು ಬೇಜಾರು ವಿಷಯ ಹೇಳ್ಬಿಡ್ತೀನಿ. ನಾನು ಇದನ್ನು ಇನಿಷಿಯೇಟ್ ಮಾಡಿದಾಗ ಒಂದು ಇಬ್ಬರು ಫೋನ್ ಮಾಡ್ತೀನಿ ನಾನು. ಅವ್ರು ನಂಗೆ ಏನು ಹೇಳ್ತಾರೆ ಅಂದರೆ, ಅವರು ಗುರು ನೀನು ನಮ್ಮ ಫಾಲೋವರ್ಸ್ನ ನೀನು ಟೇಕ್ ಓವರ್ ಮಾಡೋಕ್ಕೆ ಈ ಕಾರ್ಯಕ್ರಮ ಮಾಡ್ತಿದ್ಯಾ ಅಂತಾರೆ. ದೇವ್ರು ರಾಣೆಗೂ ನಿಮ್ಗೆ ಯಾರು ಫಾಲೋವರ್ಸ್ನು ನಾನು ಟೇಕ್ ಓವರ್ ಮಾಡೋಕ್ಕೆ ಮಾಡ್ತಾಯಿಲ್ಲ, ಇನ್ನು ನಾನು ಉಸ್ತನ. ಹಂಗೂ ನನಗೆ ಸಬ್ಸ್ಕ್ರೈಬರ್ ಬೇಕು, ವ್ಯೂವರ್ಸ್ ಬೇಕು ಅಂದರೆ ನಂದು 2 ಬ್ಯೂಟಿಫುಲ್ ಶೋ ಐತೆ. ಅದು ಒಂದು ವೆಬ್ ಸ್ಟಾರು, ಇನ್ನೊಂದು ಕುಂಕರ್ಣ ಅಂತ. ಎಲ್ಲ ಡ್ಯಾನ್ಸ್ ಮಾಡೋರಿಗೆ ರಿಯಾಲಿಟಿ ಶೋ ನೋಡಿದ್ದೀರಾ, ಆಮೇಲೆ ಸಿಂಗಿಂಗ್ ರಿಯಾಲಿಟಿ ಶೋ ನೋಡಿದ್ದೀರಾ, ನಿದ್ದೆ ಮಾಡೋರಿಗೆ ಯಾವ ಥರ ರಿಯಾಲಿಟಿ ಶೋ ನೋಡಿದ್ದೀರಾ? ನನ್ನ ಚಾನಲಲ್ಲಿ ಶೀಘ್ರನೇ ನಿದ್ದೆ ಮಾಡೋ ರಿಯಾಲಿಟಿ ಶೋ ಬರ್ತೈತೆ. ಸೊ ಜೊತೆಗೆ ಕನಸುಗಳು ಕಾಣೋಕ್ಕೆ ದೊಡ್ಡ ಯಾರು ಸಾಧನೆ ಮಾಡಿ ದೊಡ್ಡ ಸೀಟ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಈವನ್ ವೀಕೆಂಡ್ ವಿತ್ ರಮೇಶ್ ಅಂತ ಸಾಧನೆಗಳಿಗೆ ಅಂಥದ್ದೇ ಒಂದು ಸೆಟ್ಟನ್ನು ನಾನು ಇಲ್ಲಿ ಒಂದು ಕಡೆ ರೆಡಿ ಮಾಡಿದ್ದೀನಿ. 1 ವರ್ಷದಿಂದ ಸೆಟ್ ಹಾಕಿದ್ದೀನಿ ಅದನ್ನು. ಆ ಕಾರ್ಯಕ್ರಮನೂ ನಾನು ಇಲ್ಲಿ ಇದು ಮಾಡ್ಕೊಡ್ತೀನಿ. ಯೂಟ್ಯೂಬಲ್ಲಿ ಹಿಂಗೂ ಮಾಡ್ಬೋದಾ ಗುರು ಅಂತ ಅಂದಾಗ, ಹೌದು ನಾನು ಮಾಡ್ಬೋದು. ಯಾಕೆ ಮಾಯಲಾಗ್ತವ್ರು ಒಬ್ಬರೇ ಮಾತ್ರ ಹೊಸ ಕಲ್ಪನೆ ಯೋಚನೆ ಮಾಡೋಕ್ಕಾಗೋದು, ವೆಬ್ಸೋರು ಮಾಡ್ತಾರೆ ಗುರು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಬೇಕು. ಊಟ ಮಾಡ್ತೀರಿ, ಹಂಗೆ ಮಾಡ್ತೀನಿ. ಒಪಿನಿಯನ್ ನನಗೆ ಹೇಳಿ. ಜೊತೆಗೆ ನಿಮ್ಮ ಮುಂದೆ ಒಂದು ಅವಾರ್ಡ್ ಐತೆ, ನೀವೆಲ್ಲ ಅವಾರ್ಡ್ ತಗೊಂಡಿದ್ದೀರಾ, ಒಂದು ಅವಾರ್ಡ್ ಐತೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ನೀವು ಊಟ ಆದಮೇಲೆ ಹೇಳಿ. ಯಾಕೆಂದರೆ ನೀವೊಂದು ಅವಾರ್ಡ್ ಹಿಡಿದಿದ್ದೀರಾ, ನೀವು ಬೇರೆ ಕಡೆನೂ ಅವಾರ್ಡ್ ತೊಗೊಂಡಿರ್ತೀರ ಅಂತ ಹೋಗಿ. ನನ್ನ ಕಾರ್ಯಕ್ರಮ ಸ್ವಲ್ಪ ಡಮ್ಮಿ ಆಗಿರ್ಬೋದು, ಬಟ್ ನಾನು ಅವಾರ್ಡ್ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ವೆರಿ ಬ್ಯೂಟಿಫುಲ್. ನನ್ನ ಆ ಅವಾರ್ಡ್ಗೋಸ್ಕರ ಜಿಮ್ 6,000 ರೂಪಾಯಿ ಕೊಟ್ಟು ಅಡ್ಮಿಷನ್ ಆಗಿದೆ. ಯಾಕೆ ಅಂತಂದರೆ ಡಂಬಲ್ಸ್ ಇಟ್ಕೊಳ್ಳೋಕ್ಕೆ, ಆ ಫೀಲ್ ಮಾಡೋಕ್ಕೆ. ಆ ಡಂಬಲ್ಸ್ ಇಟ್ಕೊಂಡ್ರೆ ಇದನ್ನು ಫೀಲ್ ಮಾಡೋದು. ಆಮೇಲೆ ಮತ್ತೆ ಜಿಮ್ ಟ್ರೈನರು, ಸರ್ ಯಾಕೆ ಬರ್ತಾ ಇಲ್ಲ ಅಂತ, ಗುರು ಅವಾರ್ಡ್ ಕೊಟ್ಟಾಯ್ತು ಬಿಡೋರು ನಿಮ್ಮ ಜಿಮ್ಮೆ ಅಂತ ನನಗೆ. ಸೊ ಆ ಥರ ಒಂದು ಪ್ಲ್ಯಾನ್ ಮಾಡಿ ಅವಾರ್ಡ್ನ ಮುಂಬೈಯಿಂದ ಮಾಡಿಸಿರೋದು. ಸೊ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅದು ನನ್ನ ಎಕ್ಸ್ಪೆನ್ಸಿವ್ ಯೂಟ್ಯೂಬರ್ಸ್ಗೋಸ್ಕರ. ಸೊ ನನ್ನ ಕ್ವಾಲಿಟಿ ಹಿಂಗೆ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ಕಾರ್ಯಕ್ರಮ. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಸನ್ಮಾನ ಕಾರ್ಯಕ್ರಮಗಳಲ್ಲಿ ಜೊತೆಗೆ ನಾನು ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ದಯವಿಟ್ಟು ಅದೊಂದು ವಿಡಿಯೋ ನೋಡಬೇಕು ಅಂತ ನಾನು ಕೇಳ್ಕೊತೀನಿ.
ಥ್ಯಾಂಕ್ ಯು. ಏನಾರ ಜಾಸ್ತಿ ಮಾತಾಡಿದರೆ ಕ್ಷಮಿಸಿ. ಆಮೇಲೆ ಇನ್ನೊಂದು ಜನ ಹೇಳಲೇಬೇಕು. ಈ ಕಾರ್ಯಕ್ರಮ ಮಾಡೋಂಥ ಹೊರಟಾಗ ಈಗ ರೀಸೆಂಟಾಗಿ ಒಂದು 15 ದಿನ ಫ್ರೀಲಾನ್ಸಿಂಗ್ ಮಾಡ್ತಿದ್ದೆ. ಎಲ್ಲರಿಗೂ ಡೌಟ್ ಇತ್ತು ಈ ಕಾರ್ಯಕ್ರಮ ಗುರು ಸುಳ್ಳು ಗುರು ಅಂತ. ಫ್ರೀಲಾನ್ಸಿಂಗ್ ಮಾಡೋ ಟೈಮಲ್ಲಿ ನನ್ನ ಸಪೋರ್ಟಾಗಿ ಬಂದವರು ಈ ಸಿಮು ಥರ ಲಯನ್ಸ್ ಒಂದು ಲಯನ್ ಇದೆ, ಅದೇ ಲಯನ್ ಗೋಲ್ಡ್ ಸುರೇಶ್ ಅಂತ. ಆ ಒಂದು ಗೋಲ್ಡ್ ಸುರೇಶ್ ಅಂತ ಅವರು ನನಗೆ ಒಂದು ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಶುರುವಾದಂಥ ಸಂದರ್ಭದಲ್ಲಿ ಇನ್ನೊಂದು ಲಯನ್ ಬಂತು. ಅದು ಮಾತೆ ಪಟಾಕಿ ಒಂಥರ. ಆ ಪಟಾಕಿನ ಯಾರಂತಂದರೆ ಅದೇ ನಮ್ಮ ಲಯನ್ ಪ್ರಮೀಳಾ ಮೇಡಮು. ದಿನಾ ಫೋನ್ ಮಾಡೋದು, ಅವ್ರನ್ನ ಬಾಯಿ ತುಂಬ ಅಪ್ಪು ಒಪ್ಪು 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 ಅಂತ ಅವ್ರು ಒಬ್ಬರೇ. ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪ್ರಮೀಳಾ ಮೇಡಮ್. ನಿಮ್ಮ ಸಪೋರ್ಟ್ ಇರಲಿ. ಆ ಏಜು ನನ್ನ